ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್ ಕುಳಿದ್. ನಮ್ಮ ಹಿಂದಿನ ಅಧಿವೇಶನದಲ್ಲಿ ನಾವು ಬಹುಪದದ ಸೊನ್ನೆಗಳ ಬಗ್ಗೆ ಕಲಿತಿದ್ದೇವೆ. ಈ ಅಧಿವೇಶನದಲ್ಲಿ ನೀವು ಅಪವರ್ತನೀಕರಣದ ಬಗ್ಗೆ ಕಲಿಯುವಿರಿ. ಕಲಿಕೆಯ ಫಲಿತಾಂಶಗಳು ಈ ಅಧಿವೇಶನವನ್ನ ಪೂರ್ಣಗೊಳಿಸಿದ ನಂತರ ನೀವು ಹೀಗೆ ಮಾಡಬಹುದು. ಬಹುಪದೀಯ ಅಪವರ್ತನೀಕರಣದಲ್ಲಿ ಅಂಶ ಪ್ರಮೇಯ ಮತ್ತು ಅದರ ಮಹತ್ವವನ್ನ ಅರ್ಥ ಮಾಡಿಕೊಳ್ಳಿ. ಫ್ಯಾಕ್ಟರ್ ಪ್ರಮೇಯವನ್ನ ಬಳಸಿಕೊಂಡು ಬಹುಪದಗಳ ಅಂಶಗಳನ್ನ ಗುರುತಿಸಿ. ಮಧ್ಯಮ ಪದವನ್ನ ವಿಭಜಿಸುವ ಮೂಲಕ ಬಹುಪದೀಯ ಅಪವರ್ತನ. ಕೀವರ್ಡ್ಗಳು: ಬಹುಪದೋಕ್ತಿ, ಅಪವರ್ತನೀಕರಣ, ಅಂಶ ಪ್ರಮೇಯ, ಬಹುಪದದ ಸೊನ್ನೆಗಳು, ರೇಖೀಯ ಬಹುಪದೋಕ್ತಿ, ಶೇಷ ಪ್ರಮೇಯ. ವಿದ್ಯಾರ್ಥಿಗಳೇ, ನಾವು ಬಹುಪದೋಕ್ತಿ ಮತ್ತು ಅದರ ಸೊನ್ನೆಗಳ ವಿಷಯವನ್ನ ನೆನಪಿಸಿಕೊಳ್ಳೋಣ. ಇದರಿಂದ ನಮ್ಮ ಇಂದಿನ ವಿಷಯದ ಅಂಶೀಕರಣವನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ನೆನಪಿಸಿಕೊಳ್ಳಿ, ರೂಪದ ರೇಖೀಯ ಬಹುಪದೋಕ್ತಿ ax bx -ba ರೂಪದ ಸೊನ್ನೆಯನ್ನ ಹೊಂದಿರುತ್ತೆ. ರೇಖೀಯ ಬಹುಪದೋಕ್ತಿಯು ಒಂದು ಮತ್ತು ಕೇವಲ ಒಂದು ಶೂನ್ಯವನ್ನ ಹೊಂದಿರುತ್ತೆ. ಬಹುಪದೋಕ್ತಿಯು ಬಹುಪದೋಕ್ತಿಯ ಮಟ್ಟಕ್ಕೆ ಸಮನಾದ ಸಂಖ್ಯೆಗಳನ್ನ ಹೊಂದಬಹುದು. ಈಗ ನಾವು ನಮ್ಮ ಹಿಂದಿನ ಅಧಿವೇಶನದಲ್ಲಿ ಓದಿದ ಉಳಿದ ಪ್ರಮೇಯ ಮತ್ತು ಅಂಶ ಪ್ರಮೇಯಗಳ ಹೇಳಿಕೆಗಳನ್ನ ನೆನಪಿಸಿಕೊಳ್ಳೋಣ. ಇದರಿಂದ ಈಗ ನಾವು ಅಂಶ ಪ್ರಮೇಯವನ್ನ ಸಾಬೀತುಪಡಿಸಬಹುದು. ಶೇಷ ಪ್ರಮೇಯ: ಬಹುಪದೋಕ್ತಿ p of x ಅನ್ನ ರೇಖೀಯ ಬಹುಪದದಿಂದ x - a ಭಾಗಿಸಿದಾಗ ಶೇಷವು p of a ಗೆ ಸಮನಾಗಿರುತ್ತೆ ಎಂದು ಉಳಿದ ಪ್ರಮೇಯವು ಹೇಳುತ್ತೆ. ಅಂಶ ಪ್ರಮೇಯ: ಅಪವರ್ತನ ಪ್ರಮೇಯವು x - a phi of x ನ ಅಂಶವಾಗಿದೆ ಎಂದು ಹೇಳುತ್ತೆ ಮತ್ತು p of a 0 ಆಗಿದ್ರೆ ಮಾತ್ರ. ಪರಿಚಯ: ನಾವು ರೇಖೀಯ ಬಹುಪದದ ಸೊನ್ನೆಗಳನ್ನ ಸೊನ್ನೆಗೆ ಸಮೀಕರಿಸುವ ಮೂಲಕ ಕಂಡುಹಿಡಿಯಲು ಕಲಿತಿದ್ದೇವೆ ಮತ್ತು ಪರ್ಯಾಯದ ಮೂಲಕ ಕ್ವಾಡ್ರಾಟಿಕ್ ಬಹುಪದದ ಸೊನ್ನೆಗಳನ್ನ ಕಂಡುಹಿಡಿಯಲು ಕಲಿತಿದ್ದೇವೆ. ಅಪವರ್ತನದ ಮೂಲಕ ಬಹುಪದದ ಸೊನ್ನೆಗಳನ್ನ ನೋಡೋಣ. ಅಪವರ್ತನೀಕರಣವನ್ನ ಕಲಿಯುವ ಮೊದಲು ನಾವು ಅಂಶಗಳ ಪ್ರಮೇಯವನ್ನ ಕಲಿಯುತ್ತೇವೆ. ಅದು ಅಂಶ ಪ್ರಮೇಯವಾಗಿದೆ. ಈಗ ಅಂಶ ಪ್ರಮೇಯದ ಹೇಳಿಕೆ ಮತ್ತು ಪುರಾವೆಯನ್ನ ನೋಡೋಣ. ಅಂಶ ಪ್ರಮೇಯ: phi of x n > 1 ಡಿಗ್ರಿಯು ಬಹುಪದೋಕ್ತಿ ಮತ್ತು a ನೈಜ ಸಂಖ್ಯೆ ಆಗಿದ್ದರೆ ನಂತರ x - a phi of x ನ ಅಂಶವಾಗಿದೆ. p of a 0 ಆಗಿದ್ರೆ p of a 0, x - a p of x ನ ಅಂಶವಾಗಿದ್ರೆ. ಪುರಾವೆ ಏನಂದ್ರೆ, ಉಳಿದ ಪ್ರಮೇಯದಿಂದ px x - aqx pa p of a 0 ಆಗಿದ್ರೆ ಆಗ px x - aqx ಇದು x - a p of x ನ ಅಂಶವಾಗಿದೆ ಎಂದು ತೋರಿಸುತ್ತೆ. x - a p of x ನ ಅಂಶವಾಗಿರುವುದರಿಂದ ಅದೇ ಬಹುಪದ g of x ಗೆ ಅಂಶದ ಪ್ರಮೇಯದ ಪುರಾವೆಯ ಮೂಲಕ ಅಂಶದ ಪರ್ಯಾಯವು ಬಹುಪದೀಯ ಮೌಲ್ಯವನ್ನ ಶೂನ್ಯಗೊಳಿಸುತ್ತದೆ ಎಂದು ನಾವು ಅರ್ಥ ಮಾಡಿಕೊಂಡಿದ್ದೇವೆ.
ಪ್ರಮೇಯವನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಕಲಿಯಲು ಕೆಲವು ಉದಾಹರಣೆಗಳನ್ನ ನೋಡೋಣ. ಈಗ ಪಿ ಆಫ್ ಎಕ್ಸ್ ನಲ್ಲಿ ಎಕ್ಸ್ ಮೌಲ್ಯವನ್ನ ಬದಲಿಸಿ ನಂತರ ನಾವು ಪಡೆಯುತ್ತೇವೆ ಪಿ ಮೈನಸ್ 4 ಇಸ್ ಈಕ್ವಲ್ ಈಗ ಎಕ್ಸ್ ಮೌಲ್ಯವನ್ನ ಎಸ್ ಆಫ್ ಎಕ್ಸ್ ನಲ್ಲಿ ಬದಲಿಸಿ ನಂತರ ನಾವು ಪಡಿತೇವೆ ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಅಂದರೆ ಕೆ ನ ಮೌಲ್ಯವನ್ನ ಕಂಡುಹಿಡಿಯಿರಿ. ಪರಿಹಾರ ಆದ್ರಿಂದ ನಾವು ಹೇಳ್ಬಹುದು 2x 3 0 ನಾವು x 3/2 ಅನ್ನ ಪಡಿತೇವೆ. ಈಗ ಕೆ ಮೌಲ್ಯವನ್ನ ಪಡೆಯಲು ಪಿ ಆಫ್ ಎಕ್ಸ್ ನಲ್ಲಿ 3/2 ಆಗಿರುವ x ಮೌಲ್ಯವನ್ನ ಬದಲಿಸಿ. k is equal to 9. ಈಗ ನಾವು ಡಿಗ್ರಿ 2ರ ಬಹುಪದವನ್ನ ಪರಿಹರಿಸಲು ಅಪವರ್ತನೀಕರಣ ವಿಧಾನವನ್ನ ಬಳಸ್ತೇವೆ. ನಾವು ಮಧ್ಯದ ಪದವನ್ನ ವಿಭಜಿಸುವ ಕ್ವಾಡ್ರಾಟಿಕ್ ಬಹುಪದವನ್ನ ಹೇಗೆ ಅಪವರ್ತನಗೊಳಿಸಬೇಕು ನಮಗೆ ಈಗಾಗಲೇ ತಿಳಿದಿದೆ ಮತ್ತು ನಾವು ಈಗ ವಿಭಜನೆ ಅಥವಾ ಅಪವರ್ತನಗೊಳಿಸುವ ಸಾಮಾನ್ಯ ವಿಧಾನವನ್ನ ಕಲಿಯುತ್ತೇವೆ. ಬಹುಪದಗಳ ಸಾಮಾನ್ಯೀಕರಿಸಿದ ಅಪವರ್ತನ. ನಾವು ಬಹುಪದವನ್ನ ಪರಿಗಣಿಸೋಣ. ax2 bx c is equal to pxq of rxs. prx2 psq rxqs. ಆದ್ರಿಂದ x2 ನ ಗುಣಾಂಕಗಳನ್ನ ಹೋಲಿಸುವ ಮೂಲಕ ನಾವು pr is equal to a ಅಂತ ಹೇಳಬಹುದು. ಅಂತೆಯೇ x ನ ಗುಣಾಂಕಗಳನ್ನ ಹೋಲಿಸಿ ನಾವು b is equal to ಮತ್ತು ಸ್ಥಿರ ಪದಗಳನ್ನ ಹೋಲಿಸಿದಾಗ ನಾವು c is equal to qs ಅನ್ನ ಪಡಿತೇವೆ.
ಇದು ನಮಗೆ ಬಿ ಎಂಬುದು PS ಮತ್ತು QR ಎಂಬ ಎರಡು ಸಂಖ್ಯೆಗಳ ಮೊತ್ತವಾಗಿದೆ. ಅದರ ಉತ್ಪನ್ನವು PS ಇಂಟು QR ಇಸ್ ಈಕ್ವಲ್ ಟು PR ಇಂಟು QS ಇಸ್ ಈಕ್ವಲ್ ಟು AC ಆಗಿದೆ. ನಾವು ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಪರಿಹಾರ A, B, P of U ನ ಸೊನ್ನೆಗಳಾಗಿದ್ದರೆ U2 minus 5U minus 36 is equal to U minus AU minus B. ಆದ್ರಿಂದ AB is equal to minus 36. ಉತ್ಪನ್ನಗಳ ಜೋಡಿಗಳು ABಗೆ ಸಮನಾಗಿರುವ ಕೆಲವು ಸಾಧ್ಯತೆಗಳನ್ನ ನಾವು ನೋಡೋಣ. +or-1, +or-2, +or-3, +or-4, +or-9, +or-12, +or-18, +or-36. P minus 4 is equal to minus 42 minus 5 minus 4 minus 6 is equal to 0. ಆದ್ರಿಂದ U minus 9 P of U ನ ಅಂಶವಾಗಿದೆ. ಪರ್ಯಾಯವಾಗಿ -4 ಮತ್ತು 9 ಕ್ರಮವಾಗಿ A ಮತ್ತು B ಸ್ಥಳದಲ್ಲಿ ನಂತರ ನಾವು ಪಡಿತೇವೆ. P is equal to U4 of U minus 9. ಮಧ್ಯದ ಪದವನ್ನ ವಿಭಜಿಸುವ ಮೂಲಕ P of U ಅನ್ನ ಸಹ ಅಪವರ್ತನೀಯಗೊಳಿಸಬಹುದು ಎಂಬುದನ್ನ ನಾವು ಗಮನಿಸಬೇಕು. ಆದ್ರಿಂದ ಉದಾಹರಣೆಗಳ ಮೂಲಕ ನಾವು ಫ್ಯಾಕ್ಟರ್ ಥಿಯರಂ ಮತ್ತು ವಿಭಜಿಸುವ ವಿಧಾನವನ್ನ ಬಳಸಿಕೊಂಡು ಫ್ಯಾಕ್ಟರೈಸ್ ಮಾಡಲು ಕಲಿತಿದ್ದೇವೆ. ನೆನಪಿಡುವ ಅಂಶಗಳು ಏನಂದ್ರೆ ಬಹುಪದದ ಪದವಿಯು ಅದು ಹೊಂದಬಹುದಾದ ಗರಿಷ್ಠ ಸಂಖ್ಯೆಯ ಸೊನ್ನೆಗಳನ್ನ ನಿರ್ಧರಿಸುತ್ತೆ. ಅಪವರ್ತನ ಪ್ರಮೇಯ x ಮೈನಸ್ a ಬಹುಪದವು P of x, P of a is equal to 0 ಆಗಿದ್ರೆ x ಮೈನಸ್ a ಎಂಬುದು P of x ನ ಅಂಶವಾಗಿದ್ದರೆ ನಂತರ P of a is equal to 0 ಆಗಿರುತ್ತೆ. ಅಪವರ್ತನ ಪ್ರಮೇಯವನ್ನ ರಿಮೈಂಡರ್ ಪ್ರಮೇಯವನ್ನ ಬಳಸಿ ಸಾಬೀತುಪಡಿಸುವುದು. ಇದು ಬಹುಪದೀಯ P of x ಅನ್ನ x ಮೈನಸ್ a ನಿಂದ ಭಾಗಿಸಿದಾಗ ಶೇಷವು P of a ಎಂದು ಹೇಳಬಹುದು.